ಹಾಯ್ ಹಲೋ ಎಲ್ಲರಿಗೂ ಹೇಗಿದ್ದೀರಾ? ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಮ್ಮ ಮನೇಲಿ ಇನ್ನೂ ಅವರೆಕಾಳು ಸೀಸನ್ ಮುಗ್ದಿಲ್ಲ. ಸೊ ಅವರೆಕಾಳು ಇದ್ದಾಗ ಇದೊಂದು ಅಡುಗೆ ತೋರಿಸಿಲ್ಲ ಅಂದರೆ ಹೇಗೆ ಕಂಪ್ಲೀಟ್ ಆಗುತ್ತೆ? ಹೌದು, ಇದು ಅವರೆಕಾಳು ಉಪ್ಸಾರು ಮಾಡ್ತಾಯಿದ್ದೀನಿ, ಜೊತೆಗೆ ಹೊಲದ ಸೊಪ್ಪನ್ನ ಯೂಸ್ ಮಾಡಿಕೊಂಡು. ಸೊ ಫಸ್ಟು ಒಂದು ಕುಕ್ಕರ್ ತೊಗೊಂಡು ನೀರಿಟ್ಟು, ನೀರು ಕಾದ್ಮೇಲೆ ತೊಳ್ಕೊಂಡಿರೋವಂಥ ಅವರೆಕಾಳು ಹಾಕ್ತಾಯಿದ್ದೀನಿ. ಸೊ ಅದೊಂದು ಸ್ವಲ್ಪ ಅರ್ಧ ಬೆಂದಾದಮೇಲೆ ನಾನು ಇಲ್ಲಿ ಹೊಲದ ಸೊಪ್ಪು, ನನಗೆ ಇದ್ರ ಹೆಸರು ಗೊತ್ತಿಲ್ಲ, ಸೊ ಹೊಲದಲ್ಲಿ ತಂದಿರೋಂಥ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡಿ. ಆಮೇಲೆ ಇದನ್ನು ಆ್ಯಕ್ಚುಲಿ ಕುಕ್ಕರಲ್ಲಿ ಹಾಕೋ ಅವಶ್ಯಕತೆ ಏನಿಲ್ಲ, ರೆಗ್ಯುಲರ್ ಪಾತ್ರೆಯಲ್ಲೇ ಮಾಡ್ಕೊಬೋದು. ಬಟ್ ನಾನು ಬೇಗ ಆಗಲಿ ಅನ್ನೋದಕ್ಕೋಸ್ಕರ ಕುಕ್ಕರಲ್ಲಿ ಹಾಕಿ 1-2 ವಿಷಿಲಷ್ಟು ಕೂಗಿಸ್ಕೊತಾ ಇದ್ದೀನಿ. ಸೊ ಕುಕ್ಕರ್ ಪ್ರೆಷರೆಲ್ಲ ಡೌನ್ ಆದಮೇಲೆ ನಾನು ಇದನ್ನು ನೀರು ಸೋರಾಕ್ತಾಯಿದ್ದೀನಿ. ಸೊ ನೀರು ಮತ್ತು ಕಾಳು ಮತ್ತು ಸೊಪ್ಪು ಸಪ್ರೇಟ್ ಮಾಡಲಿಕ್ಕೋಸ್ಕರ. ಸೊ ಇವಾಗ ಫಸ್ಟು ಸಾಂಬಾರು ಮಾಡೋದನ್ನ ನೋಡೋಣ. ಸೊ ಸಾಂಬಾರು ಮಾಡಲಿಕ್ಕೆ ಫಸ್ಟ್ ಮಸಾಲೆ ಆಡಿಸ್ಕೊಬೇಕು. ಸೊ ಅದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಒಂದು ಉಂಡೆ ಬೆಳ್ಳುಳ್ಳಿ, ಆಮೇಲೆ ಬೇಯಿಸ್ಕೊಂಡಿರೋಂಥ ಕಾಳು ಮತ್ತು ಸೊಪ್ಪು, ಆಮೇಲೆ ಆಲ್ರೆಡಿ ರೆಡಿ ಇರುವಂಥ ಉಪ್ಪು ಸಾಂಬಾರು ಖಾರ. ಸೊ ಖಾರ ಹೇಗೆ ಮಾಡೋದು ಅಂತ ಹೇಳಿ ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಹೋಗಿ ಚೆಕ್ ಮಾಡ್ಕೊಬೋದು. ಸೊ ಅದಾದು ರುಬ್ಕೊಂಡಾದಮೇಲೆ ಒಂದು ಪಾತ್ರೆ ತೊಗೊಂಡು ಪಾತ್ರೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಬೆಳ್ಳುಳ್ಳಿನ ಆ್ಯಡ್ ಮಾಡಿ ಆಲ್ರೆಡಿ ರುಬ್ಕೊಂಡಿರೋ ಮಸಾಲಾನ ಹಾಕಬೇಕು. ಸೊ ಅದು ಚೆನ್ನಾಗಿ ಒಂದು 5-10 ಮಿನಿಟ್ಸ್ ಅಷ್ಟು ಚೆನ್ನಾಗಿ ಕುದಿಸಿದ್ಮೇಲೆ ಆಲ್ರೆಡಿ ನಾವು ಸಪ್ರೇಟ್ ಮಾಡ್ಕೊಂಡಿರ್ತೀವಲ್ಲ ನೀರು, ಆ ನೀರನ್ನ ಆ್ಯಡ್ ಮಾಡಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಉಪ್ಪು ಆ್ಯಡ್ ಮಾಡೋ ಅವಶ್ಯಕತೆ ಏನಿರಲ್ಲ, ಬಿಕಾಸ್ ನಾವು ಬೇಯಿಸಬೇಕಾದ್ರೇ ಆಲ್ರೆಡಿ ಸಾಲ್ಟ್ ಹಾಕಿರೋದ್ರಿಂದ. ಅವಶ್ಯಕತೆ ಇದ್ದರೆ ಒಂದ್ಸಲ ಟೇಸ್ಟ್ ಮಾಡಿಕೊಂಡು ಬೇಕಾದರೆ ಹಾಕೊಬೋದು. ಸೊ ಈ ಸಾಂಬಾರು ಕುದೀತಾ ಇರಲಿ, ನಾವಿವಾಗ ಪಲ್ಯ ಮಾಡೋದನ್ನ ನೋಡೋಣ. ಸೊ ಪಲ್ಯ ಮಾಡಲಿಕ್ಕೆ ಫಸ್ಟು ಒಂದು ಬಾಣಲಿ ತೊಗೊಂಡು ಅದಕ್ಕೆ ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲನೂ ಹುರ್ಕೊಬೇಕು. ಸೊ ಚೆನ್ನಾಗಿ ಹುರಿದಾದ್ಮೇಲೆ ಆಲ್ರೆಡಿ ಸಪ್ರೇಟ್ ಮಾಡಿ ಇಟ್ಕೊಂಡಿರೋಂಥ ಕಾಳು ಮತ್ತು ಸೊಪ್ಪನ್ನ ಬೇಯಿಸ್ಕೊಂಡಿರೋವಂಥದ್ದನ್ನು ನಾವು ಹುರ್ಕೋಬೇಕು. ಇದಕ್ಕೂ ಅಷ್ಟೇ ಉಪ್ಪು ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ, ಬಿಕಾಸ್ ನಾವು ಬೇಯಿಸಿದಾಗಲೇ ಉಪ್ಪು ಹಾಕಿರೋದ್ರಿಂದ ಏನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ, ಬೇಕಾದರೆ ನೋಡಿಕೊಂಡು ಹಾಕ್ಕೋಬೋದು. ಸೊ ಪಲ್ಯ ರೆಡಿ ಆಗಿದೆ. ಸೊ ಸಾಂಬಾರು ಕೂಡ ಬೆಂದಿದೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತಂದರೆ ಮುದ್ದೆ ಆ್ಯಂಡ್ ಅನ್ನ ಜೊತೆನೂ ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೆ ಲಾಸ್ಟಲ್ಲಿ ಒಂದು ಲೋಟದಷ್ಟು ಹಸಿ ಹಾಲನ್ನ ಹಾಕ್ತಾಯಿದ್ದೀನಿ. ಹಸಿ ಹಾಲು ಹಾಕೋದ್ರಿಂದ ಸಾರ್ದು ಟೇಸ್ಟು ಇನ್ನೂ ಕೂಡ ಚೆನ್ನಾಗಾಗತ್ತೆ, ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿ. ಸೊ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಬಿಸಿ ಬಿಸಿ ಮುದ್ದೆ ಅಥವಾ ಬಿಸಿ ಅನ್ನ ಜೊತೆ ಕೂಡ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ನಾನಿವತ್ತು ಮುದ್ದೆ ಜೊತೆ ಟ್ರೈ ಮಾಡಿದ್ವಿ. ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ಅವರೆಕಾಳು ಮತ್ತು ಹೊಲದ ಸೊಪ್ಪು ಯೂಸ್ ಮಾಡಿರುವಂಥ ಉಪ್ಪು ಸಾಂಬಾರು ಮತ್ತು ಪಲ್ಯ ಆ್ಯಂಡ್ ಉಪ್ಪು ಸಾಂಬಾರು ಖಾರ, ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ, ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಫೀಡ್ಬ್ಯಾಕ್ ಹೇಳಿ ಹೇಗೆ ಬಂತು ಅಂತ ಹೇಳಿ. ಆ್ಯಂಡ್ ನಾನು ಮಾಡ್ತಾರೋ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನಾನು ಮಾಡ್ತಾರೋ ವೀಡಿಯೋಸ್ಗೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ.